ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಒಂದು ಕಡೆ ಮೆಟ್ರೋದ ದರ ಏರಿಕೆಯಾದರೆ ಮತ್ತೊಂದೆಡೆ ವಿದ್ಯುತ್ ದರ ಏರಿಕೆಯ ಮುನ್ಸೂಚನೆ. ಇನ್ನೊಂದು ಕಡೆ ಕುಡಿಯೋ ನೀರಿನ ದರವೂ ಕೂಡ ಹೆಚ್ಚಾಗುವಂತ ಮುನ್ಸೂಚನೆ ಕಾಣಿಸ್ತಾ ಇದೆ. ವರ್ಷದ ಆರಂಭದಲ್ಲೇ ಶುರುವಾಗಿದೆ ಬೆಲೆ ಏರಿಕೆಯ ಪರ್ವ. ಬಿಎಂಆರ್ಸಿಯಲ್ಲೂ ಸೋಮವಾರದಿಂದ ತಮ್ಮ ಟಿಕೆಟ್ನ ದರವನ್ನು ಹೆಚ್ಚಿಸುವಂತ ಘೋಷಣೆಯನ್ನ ಮಾಡಿದ್ದಾಗಿದೆ. ಇದರ ಬೆನ್ನಿಗೆ ಕರೆಂಟ್ ದರವೂ ಕೂಡ ಜಾಸ್ತಿ ಆಗುತ್ತೆ. ಎಸ್ಕಾಂಗಳು ಪ್ರಸ್ತಾವನೆಯನ್ನ ಇಟ್ಟಿದ್ದಾವೆ. ರಾಜ್ಯದ ಒಟ್ಟು 5 ಎಸ್ಕಾಂಗಳು. ಬೆಂಗಳೂರಿಗೆ ಸೀಮಿತವಾಗಿ ಜಲಮಂಡಳಿಯು ಕೂಡ ನೀರಿನ ದರ ಏರಿಕೆಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯ ಬಿಸಿ ಜನರನ್ನ ತಟ್ಟುತ್ತಾ ಇದೆ. ನಾವು ಮೆಟ್ರೋ ದರದ್ದೇ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಸೋಮವಾರದಿಂದ ಟಿಕೆಟ್ ದರದ ಮೇಲೆ 5% ಹೆಚ್ಚಾಗುತ್ತೆ. ಆ ಮೂಲಕ ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಅನ್ನೋ ಕುಖ್ಯಾತಿಗೆ ಪಾತ್ರವಾಗುತ್ತೆ ಬೆಂಗಳೂರಿನ ಮೆಟ್ರೋ. ಹೆಚ್ಚು ದರ, ಫೆಸಿಲಿಟಿ ಕಡಿಮೆ ಬೇರೆ ಬೇರೆ ಮೆಟ್ರೋಗಳಿಗೆ ಕಂಪೇರ್ ಮಾಡಿದೆ. ವಿದ್ಯುತ್ ದರ ಏರಿಕೆಯೂ ಕೂಡ ಇವತ್ತೋ ನಾಳೆನೋ ಖಚಿತವಾಗುತ್ತೆ. ಕಾರಣ ಏನು ಅಂತಂದ್ರೆ ಎಸ್ಕಾಂಗಳು ಹೇಳ್ತಾ ಇದ್ದಾವೆ, ಅದು ಮೆಸ್ಕಾಮು ಬೆಸ್ಕಾಮು ಸೇರಿ ಒಟ್ಟು 5 ಎಸ್ಕಾಂಗಳು. ಅವ್ರು ಹೇಳ್ತಾ ಇರೋದು ನಷ್ಟದಲ್ಲಿದ್ದೀವಿ ನಾವು ಅಂತ. ಕೆಇಆರ್ಸಿಗೆ ಅವರೊಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಯೂನಿಟ್ಗೆ ₹1 ಜಾಸ್ತಿ ಮಾಡಿ ಗೃಹ ಬಳಕೆಗೆ, ಇನ್ನು ವಾಣಿಜ್ಯ ಬಳಕೆಯದ್ದು ಇನ್ನೂ ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಆ ಮೂಲಕ ವಿದ್ಯುತ್ ದರವೂ ಕೂಡ ಹೆಚ್ಚಾಗುತ್ತೆ. ನೀವು ಕೇಳಬಹುದು, ಗೃಹ ಜ್ಯೋತಿ ಇದೆಯಲ್ಲ, ವಿದ್ಯುತ್ ದರ ಹೆಚ್ಚಾದ್ರೆ ಏನು ಸಮಸ್ಯೆ ಆಗುತ್ತೆ? ಗೃಹ ಜ್ಯೋತಿ ಇದೆ, ಕರೆಕ್ಟು. ಅದು 200 ಯೂನಿಟ್ನ ಒಳಗೆ ಬಳಕೆಗೆ ಮಾತ್ರ. ಅದಕ್ಕಿಂತ ಹೆಚ್ಚು ಬಳಸಿದ್ರೆ ಹೊಸ ದರ ಅನ್ವಯ ಆಗುತ್ತೆ. ಒಂದು ವೇಳೆ ವಾಣಿಜ್ಯ ಬಳಕೆ, ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳೋಣ, ಒಂದು ಫ್ರಿಡ್ಜ್ ಇದೆ, ಬೇರೆ ಬೇರೆ ಕೆಲವೊಂದಿಷ್ಟು ವಸ್ತುಗಳಿದಾವೆ ನಿಮ್ಮ ಅಂಗಡಿಯಲ್ಲಿ. ದರ ಏರಿಕೆ ಆದರೆ ನನ್ನ ಲಾಭದಿಂದ ಎತ್ತಿಡಬೇಕು. ಅದನ್ನು ಲಾಭವೇ ಕಡಿಮೆ, ಆ ಲಾಭದಲ್ಲಿ ಕರೆಂಟ್ ಬಿಲ್ಲಿಗೆ ಅಂತ ಇಷ್ಟು ಎತ್ತಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ವಾಣಿಜ್ಯ ಬಳಕೆಯ ದರ ಏರಿಕೆಯಾದರೆ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಸಣ್ಣ ಸಣ್ಣ ಉದ್ದಿಮೆಗಳಿದ್ದಾವೆ MSME ಸೆಕ್ಟರಲ್ಲಿ, ಅವರು ಕೂಡ ದೊಡ್ಡ ಮಟ್ಟದ ಹೊಡೆತವನ್ನು ತಿನ್ನಬೇಕಾಗತ್ತೆ. ಈಗಾಗಲೇ MSMEಗಳು ತಮಿಳುನಾಡಿನ ಕಡೆಗೆ ಮುಖ ಮಾಡ್ತಾ ಇದ್ದಾವೆ. ಬೇಡ, ಇಲ್ಲಿ ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಲಾಭದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಕರೆಂಟ್ ಬಿಲ್ಗೆ ಎತ್ತಿಡಬೇಕಾದಂಥ ಸ್ಥಿತಿ ಇದೆ ಅಂತ. ಸೊ ಏನಾಗ್ತಿದೆ ರಾಜ್ಯದಲ್ಲಿ? ಹಂಗಿದ್ರೆ ಆರ್ಥಿಕವಾಗಿ ನಾವು ಬಹಳ ಶಕ್ತಿಯುತವಾಗಿದ್ದೀವಿ ಅಂತ CM ಹೇಳ್ತಾರೆ. ಶಕ್ತಿಯುತವಾಗಿದ್ರೆ ಹಿಂಗಾಗಬಾರ್ದಲ್ಲ, ಯಾಕೆ ಹಿಂಗಾಗ್ತಿದೆ ಗೊತ್ತಿಲ್ಲ. ಮಾತನಾಡೋಣ. ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನ್ ಮಾಡಿದ್ದಾರೆ, ಅವರು ಇಬ್ಬರೂ ಕೂಡ ಸೇರಿ ಮಾಡಿರಬಹುದು ಅಂತ ಅನ್ಕೊಳ್ತೀನಿ. BMRCL ಕಳಿಸಿದ ಎಷ್ಟು ಕೇಳಿದಾರೋ ಅಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಕೊಂಡು ಬಂದಿದೆ. ನಾನು ಒಂದೇ ಒಂದು ಆಗ್ರಹ ಮಾಡೋದು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಕೊಟ್ಟಂಗೆ ನೀವು ಕೂಡ ಆ ಒಂದು BMRCL ಕೊಡಿ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಗ್ಯಾಸ್ ಸಿಲಿಂಡರ್ ಆಯ್ತು, ಎಲ್ಲವನ್ನು ಕೂಡ ಆಗಿದೆ. ಡಾಲರ್ ರೇಟ್ ಹಿಡ್ಕೊಂಡು ನರೇಂದ್ರ ಮೋದಿ ಅವರು ಡಾಲರ್ ರೇಟ್ ₹58 ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರು ಬೊಬ್ಬೆ ಆಗ್ತಿದ್ರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ. ಈಗ 92 ಆಗಿದೆ ನರೇಂದ್ರ ಮೋದಿ ಅವರ ನಿಮ್ಮ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ನಡೀತಾ ಇರುವಂತ ಪರಸ್ಪರ ಆರೋಪ ಪ್ರತ್ಯಾರೋಪ. ಕಾಂಗ್ರೆಸ್ನವರ ಲೆಕ್ಕಾಚಾರ ಚೆನ್ನಾಗಿದೆ. ಜಾಸ್ತಿ ಆದರೆ ಮೋದಿ ಕಾರಣ, ಕಡಿಮೆ ಆದರೆ ನಾವು ಕಾರಣ ಅನ್ನೋ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಕೊಡ್ತಾನೆ ಇದ್ದಾರೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ಯದುಕುಮಾರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವರ್ತಕರು ಅರುಣ್ ಪರಮೇಶ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗೃಹಿಣಿ ಸಂಧ್ಯಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ಕೂಡ ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನ ಸೇರಿಕೊಳ್ತಾರೆ. ನಾನು ಯದುಕುಮಾರ್ ಅವರನ್ನೇ ಕೇಳಬೇಕು. ಕೇಂದ್ರ ಸರ್ಕಾರ ಮಾಡಿದ್ದು ಅವ್ರದ್ದು ಡೈರೆಕ್ಷನ್ ಇತ್ತು, ನಾವು ಮಾಡಿದ್ವಿ. ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸು ಮಾಡಿತು, BMRCL ಬೋರ್ಡು ಅಪ್ರೂವ್ ಮಾಡಿತು. ಕಳೆದ ಬಾರಿ ಇದೇ ಫೆಬ್ರವರಿ 9 ರಿವೈಸ್ ಮಾಡಿದಾಗ
ಆ ಇಶ್ಯೂಸ್ ಕೋರ್ಟಲ್ಲಿ ಹೋದಾಗ ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ರಿಪೋರ್ಟ್ ಕೊಡಬೇಕಂದ್ರೆ ರಾಜ್ಯ ಸರ್ಕಾರ 3 ತಿಂಗಳು ತೊಗೊಂತು ಸರ್. ಅದರಲ್ಲಿ 3 ತಿಂಗಳು ತೊಗೊಂಡಾಗ ಅವಾಗ ಅದರಲ್ಲಿ ಇದ್ದಂಥ ಅನಾಮಲೀಸ್ ಏನೊಂದು ಬೇಸ್ ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅದೊಂದು, ಪ್ಲಸ್ ಪ್ಯಾರಾಮೀಟರ್ಸ್ ಏನೇನಿದೆ ಅದನ್ನೆಲ್ಲ ರಾಂಗ್ ಮೆನ್ಷನ್ ಮಾಡಿದಂಥದ್ದು. ದಿಸ್ ಇಸ್ ಅ ರಾಂಗ್ ಮೆನ್ಷನ್ಡು, ಇದನ್ನು ಸರಿ ಮಾಡಬೇಕು ಅಂತ ಅವತ್ತೇ ಸಂಸದರು, ಭಾರತೀಯ ಜನತಾ ಪಾರ್ಟಿ ಸಂಸದರು ಹೇಳಿದಂಥದ್ದು BMRCLಗೆ. ಅದನ್ನು ಯಾವುದೇ ಇದು ಮಾಡಿಲ್ಲ, ಯಾಕಂದರೆ ಇನಿಷಿಯಲಿ ಅವ್ರು ರೈಸ್ ಹೋಗಿದಂಥದ್ದು ತಮಗೂ ಗೊತ್ತಿರುವಂಥದ್ದು 101% ರೈಸ್ ಮಾಡಬೇಕಾಗಿರುವಂಥದ್ದು. ಬಟ್ ತಿರ್ಗಾ ಮತ್ತೆ ಜನಾಕ್ರೋಶ 3 ದಿನ ಜನಾಕ್ರೋಶಗಳ ಇದಕ್ಕೆ ಮಣಿದು 71% ಮಾಡಿದಂಥದ್ದು. ಸೊ ಇದೊಂಥರ ಏನು ಆನ್ಯುವಲ್ ಸ್ಕೀಮ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎವ್ರಿ ಇಯರ್ 5% ಇನ್ಕ್ರೀಸ್ ಮಾಡುವಂಥದ್ದು. ನಾವು ಪುನಃ ಎಲ್ಲ ಸಂಸದರು ನಿನ್ನೆ ಬಂದು ತೇಜಸ್ವಿ ಸೂರ್ಯ ಅವರು ಗೃಹ ಮತ್ತು ಹೌಸಿಂಗ್ ಮಿನಿಸ್ಟರ್ಸ್ನ ಮೀಟ್ ಮಾಡಿ, ಮನೋಹರ್ ಲಾಲ್ ಖಟ್ಟರ್ನ ಮೀಟ್ ಮಾಡಿ ಇರೋ ಪ್ಯಾರಾಮೀಟರ್ಸ್ನ ಹೇಳಿರೋಂಥದ್ದಿದೆ. ನಾವು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು ಏನು ಫೇರ್ ಫಿಕ್ಸೇಷನ್ ಕಮಿಟಿ ಇದೆ ದಟ್ ಈಸ್ ರಾಂಗ್. ನೀವು ಬಂದು ಅದನ್ನ ಪುನರ್ ಪರಿಶೀಲಿಸಿ ಪುನರ್ರಚಿಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಏನೇನು ಪ್ಯಾರಾಮೀಟರ್ಸ್ ರಾಂಗ್ ಹೇಳ್ತಾ ಇರೋದೆಲ್ಲ ಸರಿ. ನಿಮ್ಗೆ ಯಾವಾಗ ನೆನಪಾಗೋದು ಅಂತಂದ್ರೆ ರೇಟ್ ಜಾಸ್ತಿ ಆಯ್ತು ಅಂತ ಆದಾಗ ಫೇರ್ ಫಿಕ್ಸೇಷನ್ ಕಮಿಟಿ ಅದು ರೀಕನ್ಸ್ಟ್ರಕ್ಟ್ ಆಗಬೇಕು ಅಂತ ಹೇಳ್ತೀರಿ. BMRCL ಬೋರ್ಡ್ ಅಲ್ಲಿ ಚೇಂಜಸ್ ಆಗಬೇಕು ಅಂತ ಹೇಳ್ತೀರಿ. ಆಪರೇಷನ್ ಕಾಸ್ಟ್ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಅಲ್ಲೂ ಚೇಂಜಸ್ ಆಗಬೇಕು ಅಂತ ಹೇಳ್ತೀರಿ. ಇದು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ನೆನಪಾಗುತ್ತೆ ನಿಮಗೆ. ಇಲ್ಲ ಸರ್, ಜನರ ಧ್ವನಿಯಾಗಿ ನಿಂತು ಕೆಲಸ ಮಾಡ್ತಿಲ್ಲ ನೀವು. ಸರಿ, ಇಲ್ಲ, ಇದು ತಪ್ಪಿದು. ಕಳೆದ ಬಾರಿ ಪ್ರೈಸ್ ರೈಸ್ ಆದಾಗ ಮೆಟ್ರೋ ಏನು ಹೇಳಿದ್ದು 7.5 ಇಯರ್ಸ್, 7.5 ವರ್ಷ ಆಯಿತು ನಾವು ಯಾವುದು ರೈಸ್ ಮಾಡದೇ ಇಲ್ಲ, ಸಡನ್ ಆಗಿ ರೈಸ್ ಮಾಡಿದಂತ. ಆದರೆ ಫೇರ್ ಫಿಕ್ಸೇಷನ್ ಕಮಿಟಿದು ದೇ ವೇರ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ಇಟ್ ಅಂತ. ಸೊ ಇವಾಗ ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ, ಇದು ಜನರ ಆಕ್ರೋಶಕ್ಕೆ ಗುರಿಯಾಗಿದೆ, ಜನಸಾಮಾನ್ಯರಿಗೆ ಇಟ್ಕೊಂತ ದರ ಅಲ್ಲ ಇದರಲ್ಲಿ. ಇದನ್ನ ಮತ್ತೆ ಪುನರ್ ಪರಿಶೀಲಿಸಬೇಕು, ಬೇರೆ ಇದು ಮಾಡಬೇಕು. ನೀವು ಕೇಂದ್ರ ಸರ್ಕಾರಕ್ಕೆ ಬರೀರಿ ಅಲ್ಲ, ಅದಲ್ಲಿ ನಿಮಗೆ ಅಷ್ಟೇ ಹೊಣೆಗಾರಿಕೆ ಇದೆ ತಾನೆ ನಿಮಗಲ್ಲಿ. ಇದು ಜನಸಾಮಾನ್ಯರಿಗೆ ಇದು ತೊಂದರೆ ಆಗ್ತಿದೆ. ಇದು ಉತ್ತರ ಅಲ್ಲ. ಕಳೆದ ಬಾರಿ ಸಮಸ್ಯೆ ಆಯ್ತು. ಹೌದು ಸರ್, ಸಮಸ್ಯೆ ಆದಾಗ ಮಾತನಾಡಿದ್ರಿ, ಓಕೆ, ಧ್ವನಿ ಎತ್ತಿದ್ರಿ, ಸರಿ. ನಂತರ ಮರೆತು ಹೋಯ್ತು ನಿಮಗೂ. ಜನ ಅಡ್ಜಸ್ಟ್ ಆಗ್ತಾ ಬಂದ್ರು. ಇವತ್ತು ಮತ್ತೆ ಜಾಸ್ತಿ ಮಾಡಿದಾಗ ಮತ್ತೆ ಮಾತನಾಡ್ತೀರಿ ಸರ್. ನಾವು ಧ್ವನಿ ಎತ್ತಿದಾಗ್ಲೇನೆ ಇದು ಟ್ಯಾಕ್ಸ್ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಏನಿದೆ ಅಂತ ಬಂದಿದಂತದ್ದು, ಅದನ್ನ ಕೊಡಕ್ 3 ತಿಂಗಳಾಗಿದೆ ಅಂತ. ಧ್ವನಿ ಎತ್ತಿದಕ್ಕಲ್ವ ಸರ್ ಬಂದಿದಂತದ್ದು. ಮತ್ತೆ ನಾವು ಅವ್ರು ಹೇಳಿದ್ವಿ 71% ಜಾಸ್ತಿ ಮಾಡಿದ್ರು. 71%, 101% ಇದ್ದಿದ್ದನ್ನು 71 ಈಗಲೂ ಕೂಡ ಅವ್ರಿಗೆ ಹೇಳ್ತಾ ಇದೀವಿ, ನೀವು ಬೇಸ್ ಇಯರ್ ಏನ್ ತಗೊಂಡಿದ್ದೀರಾ, ಮೇಂಟೆನೆನ್ಸ್ ಕಾಸ್ಟ್ ಆಗಲಿ ಆಪರೇಷನ್ ಕಾಸ್ಟ್ ಆಗಲಿ ಏನ್ ಅನಾಮಲೀಸ್ ನೀವು ತಗೊಂಡಿದ್ದೀರಾ ಅದು ತಪ್ಪಿದೆ, ಅದನ್ನ ಸರಿ ಮಾಡಬೇಕಾಗತ್ತೆ. ಅದನ್ನ ನೀವು ರಾಜ್ಯ ಸರ್ಕಾರ ನಿಮ್ಮ ಹೊಣೆಗಾರಿಕೆ ಆಗುತ್ತೆ, ನೀವು ಕೇಂದ್ರ ಸರ್ಕಾರಕ್ಕೆ ಬರೀರಿ ಅದನ್ನ. ಅದಲ್ಲಿ ನಾವು ಸಂಸದರೇನು BJP ಸಂಸದರಿದ್ದೀವಿ, ವಿ ವಿಲ್ ರೆಕ್ಟಿಫೈ ಇಟ್ ಅಂಡ್ ಗೆಟ್ ಇಟ್ ಡನ್. ಜನಸಾಮಾನ್ಯರಿಗೆ ಇಟ್ಕುವಂತ ಬೆಲೆ, ಟಿಕೆಟ್ ಬೆಲೆ ಏನಿರುತ್ತೆ ಅದೇ ಮಾಡಬೇಕಾಗತ್ತೆ. ಬೆಂಗಳೂರು ದುಬಾರಿ ಆಗಬಾರ್ದು. ಯಾವ್ದು ನಾವು ತುಂಬಾ ಮುಂದುವರೆದ ರಾಜ್ಯ, ಮುಂದುವರೆದ ಇದಂತ ಹೇಳ್ತಾ ಇದ್ದೀವಿ, ಅದನ್ನ ಹೊರೆ ಆಗ್ಬಾರ್ದು ಜನಸಾಮಾನ್ಯರಿಗೆ. ಇದು ನಮ್ಮ ಕಾಳಜಿ ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಸರ್ಕಾರ ಏನ್ ಮಾಡಿದೆ, ದರ ಏರಿಕೆನೇ ಬಂಡವಾಳ ಮಾಡ್ಕೊಂಡಿರ್ಬೇಕಾದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಟರಾಜ್ ಗೌಡ್ರೆ ಒಂದು ಕೈಯಲ್ಲಿ ಕೊಡೋದು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳೋದು, ಇದು ನಿಮ್ ನಿಯಮನ? ರಾಜ್ಯ ಸರ್ಕಾರದ ಯೋಚನೆ ಹಿಂಗ? ಒಂದ್ ಕೈಯಲ್ಲಿ ಕೊಡ್ತೀವಪ್ಪ, ಮತ್ತೊಂದ್ ಕಡೆಯಲ್ಲಿ ಪಡ್ಕೊಳ್ತೀವಿ. ಜನರಿಗೆ ಏನು ಉಳಿಯಿತು ಇದರಿಂದ? ನೋಡಿ, BMRCL ತನ್ನದೇ ಆದ ಕಾಯ್ದೆ ಇದೆ. ಈಗ ಮೆಟ್ರೋ ರೈಲ್ವೆ ಕಾಯ್ದೆ 2002 ಅಂತಿದೆ. ಅದೇನಂದ್ರೆ ಅದ್ರೊಳಗೆ ಈ ಕಾರ್ಯಾಚರಣೆ ಮತ್ತೆ ನಿರ್ವಹಣೆ ಅದನ್ನ ಮಾಡ್ಲಿಕ್ಕೆ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಇದು ಸ್ವಯಂ ಪರಿಷ್ಕರಣೆ ಅಂತಾರೆ ಇದಕ್ಕೆ. ಯಾಕಂದ್ರೆ ಕಾರ್ಯಾಚರಣೆ ಮತ್ತೆ ನಿರ್ವಹಣೆಗೆ ಏನು ವೆಚ್ಚ ಆಗುತ್ತೆ ಅದ್ರೊಳಗೆ ಅದು ಅಥವಾ 5% ಯಾವ್ದು ಮ್ಯಾಕ್ಸಿಮಮ್ ಅದನ್ನ ಮಾಡ್ಬೇಕು, ವಾರ್ಷಿಕವಾಗಿ ಸ್ವಯಂ ಚಾಲಿತವಾಗಿ ಮಾಡ್ಬೇಕು ಅಂತ ಹೇಳಿ ಒಂದು ಕಾಯ್ದೆನೇ ಇದೆ. ಅದಕ್ಕೆ ಈಗ BJP ವಕ್ತಾರರು ಹೇಳ್ತಾರೆ FFC ಅಂತ ಹೇಳ್ತಾ ಇದ್ರು, ಆಯ್ತಾ? ಆ ಸಮಿತಿ ಏನಿದೆ, ಆ ಸಮಿತಿ ದರವನ್ನು ನಿರ್ಧಾರ ಮಾಡುತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲ ರಾಜ್ಯ ಸರ್ಕಾರಗಳು ಮಾಡಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ ಸರ್, ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ವರದಿ ಕೊಡುತ್ತೆ, ಅದನ್ನ BMRCL ಬೋರ್ಡ್ ಅಪ್ರೂವ್ ಮಾಡುತ್ತೆ. BMRCL ಬೋರ್ಡ್ ಅಲ್ಲಿ 10 ಜನ ಸದಸ್ಯರು, ಅದರಲ್ಲಿ 5 ಜನ ಕೇಂದ್ರದ್ದು, 5 ಜನ ರಾಜ್ಯದ್ದು. ಕೇಂದ್ರದ ಸದಸ್ಯರ ಪೈಕಿ ಅಧ್ಯಕ್ಷರಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ಅಲ್ಲಿಗೆ 5:4 ಆಯ್ತು. ಕಂಪ್ಲೀಟ್ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಇರೋದು ರಾಜ್ಯ ಸರ್ಕಾರಕ್ಕೆ. ನೀವು ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ, ರಾಜ್ಯ ಸರ್ಕಾರಕ್ಕೆ ಇರೋದು. ಗೊತ್ತಿಲ್ವಾ ಇದು ಜಾಸ್ತಿ ಆಗುತ್ತೆ, ಜನರಿಗೆ ಸಮಸ್ಯೆ ಆಗುತ್ತೆ? ನಾನು ಸಮಿತಿನೇ, ಈಗ ನಾನು ದಾರಿ ತಪ್ಪಿಸೋ ಕೆಲಸ ಮಾಡಲಿಲ್ಲ, ನಂಬರ್ 1. ನಂಬರ್ 2, ನಾನೇ ಹೇಳ್ದೆ ಆ ಸಮಿತಿಯ ಶಿಫಾರಸನ್ನ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮಾಡಿಲ್ಲ ಅಂತ ಹೇಳ್ತಿಲ್ಲ. ವಾರ್ಷಿಕವಾಗಿ 5% ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಅವಕಾಶ ಇದೆ, ಅಥವಾ ಅದು ಏನು ಕಾರ್ಯಾಚರಣೆಗೆ ನಿರ್ವಹಣೆಗೆ ಏನ್ ವೆಚ್ಚ ಬರುತ್ತೆ, ಅದರೊಳಗೆ ಯಾವ್ದು ಹೆಚ್ಚೋ ಅಥವಾ ಯಾವ್ದು ಕಡಿಮೆನೋ ಅದನ್ನ ಮಾತ್ರ ಮಾಡ್ತಾರೆ. 5% ಮೇಲೆ ಅಧಿಕವಾಗಿ ಮಾಡೋದಿಲ್ಲ. ಒಂದು. ಎರಡನೇದೇನಂದ್ರೆ, ಈಗ ನೀವು ಕೇಳಿದ್ರಿ ಯಾಕೆ ಕರ್ನಾಟಕದಲ್ಲಿ ಮೆಟ್ರೋ ಬೆಲೆ ಯಾಕೆ ಹೆಚ್ಚಿಗೆ, ದೆಹಲಿಗಿಂತ ಬೆಲೆ ಯಾಕೆ ಹೆಚ್ಚಿಗೆ ಅಂದ್ರೆ, ಒಂದು, ಕೇಂದ್ರ ಸರ್ಕಾರ ದೆಹಲಿನಲ್ಲಿ 50-50 ಅನುಪಾತದಲ್ಲಿ ಅಲ್ಲಿ ಮೆಟ್ರೋಗಳನ್ನ ನಡೆಸ್ತದೆ. ಕರ್ನಾಟಕಕ್ಕೆ ಬಂದ್ರೆ 20% ಮಾತ್ರ ಅವರ
ಬಂಡವಾಳ ಹೂಡಿಕೆ. ಇನ್ನ ಮಿಕ್ಕಿದೆಲ್ಲ ಎಲ್ಲಿಂದ ಇದೆ? ಬ್ಯಾಂಕ್ ಇಂದ ಜಾಸ್ತಿ ಇದೆ. ಕರ್ನಾಟಕದಿಂದ 35% ಕರ್ನಾಟಕದ ಬಂಡವಾಳ ಇದೆ, ಮಿಕ್ಕಿದ ಬ್ಯಾಂಕ್ ಇಂದ ಇರುತ್ತೆ. ಹಾಗಾಗಿ ವಾರ್ಷಿಕವಾಗಿ 5% ಹೆಚ್ಚಿಗೆ ಮಾಡೋದು, ಅದು ಸ್ವಯಂಚಾಲಿತವಾಗಿ ಹೆಚ್ಚಿಗೆ ಮಾಡೋದು ಅನಿವಾರ್ಯ ಮತ್ತೆ ಅಗತ್ಯ ಕೂಡ. ಸರ್, ನನಗೆ ಇದೊಂದು ಲಾಜಿಕ್ ಅರ್ಥ ಆಗಲ್ಲ. ಯಾವುದೇ ಒಂದು ಸಂಸ್ಥೆಯಾಗ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತು ಅಂತಂದ್ರೆ ಬೇರೆ ಆದಾಯದ ಮೂಲಗಳನ್ನು ಹುಡುಕಲ್ಲ ನೀವು. ಜನರ ಜೇಬಿಗೆ ಕತ್ತರಿ ಹಾಕೋದು, ಜನರ ಜೇಬಿಗೆ ಕತ್ತರಿ ಹಾಕೋದು. ಇದು ಯಾವ ಲಾಜಿಕ್ ಇದು? ಕೇಳಿ, BMRCL ಲಾಭದಾಯ ಮಾಡಕ್ಕೋಸ್ಕರ ಇರ್ತಕ್ಕಂತ ಸಂಸ್ಥೆ ಅಲ್ಲ, ಇದು ಜನಗಳಿಗೆ ಸೇವೆ ಕೊಡುವಂತ ಸಂಸ್ಥೆ ಇದೆ. ಅದು ಏನು ನಿರ್ವಹಣೆ ಮಾಡ್ಲಿಕ್ಕೆ, ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ವೆಚ್ಚ ಬೇಕಾಗುತ್ತೋ ಅಷ್ಟು ಮಾತ್ರನೇ ಜನಗಳಿಂದ ತಗೊಂತಾರೆ ಹೊರತು ಅದಕ್ಕೆ ನೋಡಿ. ಈಗ ಏನಾಯ್ತು ಸರ್, ನಾನು ಒಂದು ಸ್ಟೇಟ್ಮೆಂಟ್ ಕೋಟ್ ಮಾಡ್ತೀನಿ ನಿಮ್ಮ ಮುಂದೆ. ಮೋಹನ್ ದಾಸ್ ಪೈ ಅವರು ಖಾಸಗಿ ಸಾರಿಗೆಯ ಬಗ್ಗೆ ಮಾತನಾಡಿದ್ರು ಮೊನ್ನೆ. ನಮ್ಮ ಸನ್ಮಾನ್ಯ ಸಾರಿಗೆ ಸಚಿವರು ಹೇಳ್ತಾರೆ, ನಾವು ಲಾಭದ ಉದ್ದೇಶದಿಂದ ಸಾರಿಗೆ ಕ್ಷೇತ್ರವನ್ನ ನೋಡ್ತಿಲ್ಲ, ಸೇವೆಯ ಉದ್ದೇಶದಿಂದ ನೋಡ್ತಾ ಇದೀವಿ. ಅದಕ್ಕೆ ಮೆಟ್ರೋನು ಸೇರುತ್ತೆ ತಾನೇ ಸೇವೆಯ ಉದ್ದೇಶ ಅಂತಂದ್ರೆ. ಸೇವೆಯ ಉದ್ದೇಶ ಅಂತಂದ್ರೆ ನಾನು ದುಡ್ಡಿನ ಮೇಲೆ ದುಡ್ಡು ಕೊಡ್ತಾನೆ ಇರೋದು, ಫೇರ್ ಪ್ರೈಸ್ ಜಾಸ್ತಿ ಆಗ್ತಾನೆ ಇರೋದು, ನಾನು ಕಟ್ತಾನೆ ಇರೋದು. ನೀವು ಅದನ್ನು ಮ್ಯಾನೇಜ್ ಮಾಡೋದಷ್ಟೇನಾ? ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಸೇರಿಸಿ ಕೇಳ್ತಾ ಇದ್ದೀನಿ ನಾನು. ಇಲ್ಲ ನೀವೆಲ್ಲಿ ಕರೆಕ್ಟ್ ಆಗಿದೆ ರಕ್ಷಿಟ್ರೆ. ನೋಡಿ, 2017ರಿಂದ 2024 ಅದು ಪರಿಷ್ಕರಣೆ ಆಗಿರ್ಲಿಲ್ಲ. ಒಮ್ಮೆನೆ ಪರಿಷ್ಕರಣೆ ಆಯ್ತು, ಬೆಲೆ ಜಾಸ್ತಿ ಆಯ್ತು. ಅದು ಒಂದು ಭಾಗ. ಯಾಕಂದ್ರೆ ವಾರ್ಷಿಕವಾಗಿ 5% ಆಗಲೇಬೇಕು. ಹಂಗಾಗಿ ಈಗ್ಲೂ ಕೂಡ ಪ್ರತಿ ವರ್ಷ, ಇದೊಂದೇ ವರ್ಷ ಅಲ್ಲ, ಮುಂದಿನ ವರ್ಷನೂ 5% ಹೆಚ್ಚಿಗೆ ಆಗುತ್ತೆ. ಅಥವಾ ನಿರ್ವಹಣಾ ವೆಚ್ಚ 4% 3% ಇದ್ರೆ ಅಷ್ಟೇ ಹೆಚ್ಚಿಗೆ ಆಗುತ್ತೆ. ಪ್ರತಿ ವರ್ಷ ಇದು ಆಗುತ್ತೆ. ಇದು ಸ್ಪಷ್ಟವಾದ ಕಾನೂನು, ಇದು ಸ್ಪಷ್ಟವಾದ ಒಂದು ನೀತಿ. ಇದರೊಳಗೆ ನಾವು ಸರ್ಕಾರ ಬಂದ್ ಮಾಡ್ಲಿ, ಬಿಜೆಪಿ ಸರ್ಕಾರ ಮಾಡ್ಲಿ, ಆ ರೀತಿ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರೊಳಗೆ ಈ ಮೆಟ್ರೋ ಪ್ರೈಸ್ ಹೆಚ್ಚಿಗೆ ಆಗಿರೋದು ಕೂಡ ಕಾರಣ ಇದೆ. ಯಾಕಂದ್ರೆ ಅವರು ಹೆಂಗ್ ಗೊತ್ತಾ ನಟರಾಜ್ ಗೌಡ್ರ, ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಕಡಿಮೆ ಆದ್ರೆ ನಾವು ಮಾಡಿದ್ವಿ, ಜಾಸ್ತಿ ಮಾಡಿದ್ರೆ ಮೋದಿ ಮಾಡಿದ್ರು ಅಂತ. ಇಲ್ಲ ಕಡಿಮೆ ಆದ್ರೆ ನಮ್ಮದು, ಜಾಸ್ತಿ ಆದ್ರೆ ಮೋದಿದು ಅಂತ. ಇಲ್ಲ ಮೋದಿ, ಇದು ಬೆಲೆ ಏರಿಕೆ ಮೋದಿ ಸಂಬಂಧ ಇಲ್ಲ. ಬೆಲೆ ಏರಿಕೆ ನಾನು ಮೋದಿ ಮಾಡೋದು ಹೇಳ್ತಾ ಇಲ್ಲ. ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಮೆಟ್ರೋ ಯೋಜನೆ 3ನೇದಕ್ಕಾಗ್ಲಿ, ಮೆಟ್ರೋ 2ನೇದಕ್ಕಾಗ್ಲಿ, ಮೆಟ್ರೋ 1ಕ್ಕಾಗ್ಲಿ ಅವರ ಏನು ಅನುಪಾತ ಇದೆ, ನಮಗೆ ಕೊಡಬೇಕಾದಂತ ಬಂಡವಾಳದ ಅನುಪಾತ ಇದೆ, ಅದರೊಳಗೆ ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಇದು ಬ್ಯಾಂಕಿಂಗ್ ಅಲ್ಲಿ ಮಾತಾಡ್ತೀನಿ ನಾನು. ಯದುಕುಮಾರ್ ಅವರ ಪ್ರತಿಕ್ರಿಯೆ ತಗೋತೀನಿ. ನನಗೆ ಅರುಣ್ ಪರಮೇಶ್ವರೇ, ಅಲ್ಟಿಮೇಟ್ಲಿ ಸಫರ್ ಆಗೋದು ನಾನು ಮತ್ತು ನೀವು. ಅವರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾರೆ, ಜನ ಸಫರ್ ಆಗ್ತಾರೆ. ಏನು ಹೇಳ್ತೀರಿ ಸರ್? ಇದು ಹೆಂಗಾಗಿದೆ ಅಂದರೆ, ಒಬ್ಬ ಕಳ್ಳ ಒಬ್ಬ ಮಳ್ಳ, ಇವರು ಅವ್ರ ಮೇಲೆ ತಾಕೋದು, ಅವ್ರು ಇವ್ರ ಮೇಲೆ ತಾಕೋದು. ಈಗ ನೋಡಿ, ಎಲ್ಲ ಇವಾಗ ನೀವು ತಾವು ಹೇಳ್ದಂಗೆ ನೀರು ಬೆಲೆ ಜಾಸ್ತಿ ಆಗ್ತದೆ, ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತದೆ, ಆಮೇಲೆ ದಿನಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ಪ್ರತಿ ವಸ್ತುವಿನ ಬೆಲೆ ಗಗನಕ್ಕೇರಿದಾಗ ಯಾರು ಇವಾಗ ಸಂಬಳ ಜಾಸ್ತಿ ಆಗುತ್ತಾ? ಓಲಿ ಇವರೇನೋ ಸರ್ಕಾರದಿಂದ ಸಂಬಳನ ಇಂತಿಷ್ಟೇ ಸಂಬಳ ಮಾಡಬೇಕು, ಹಿಂಗೆ ಮಾಡಿ ಅಂತ ಏನಾದ್ರು ಜಾಸ್ತಿ ಮಾಡ್ತಾರಾ? ಇಲ್ಲ. ಇವರು ಒಟ್ಟಿನಲ್ಲಿ ಇವ್ರು ಏನು ಅಂದರೆ, ಇವ್ರ ಮೇಲೆ ಅವರೇ ತಾಕಬೇಕು, ಅವ್ರ ಮೇಲೆ ಇವರೇ ತಾಕಬೇಕು. ಗೂಬೆ ಕುಣಿಸೋದು ಯಾರಿಗೆ? ಇವ್ರ ಮೇಲೆ ಅವ್ರು ಗೂಬೆ ಕುಣಿಸೋರು, ಅವ್ರ ಮೇಲೆ ಕೊನೆಗೆ ಸಫರ್ ಆಗೋದು ಜನನೇ. ಇದು ಹೆಂಗಾಗಿದೆ ಅಂದರೆ, ಇದು ನುಂಗಂಗಿಲ್ಲ ಉಗುಳಂಗಿಲ್ಲ ಅಂತ ಪರಿಸ್ಥಿತಿ. ಇವಾಗ ಮೆಟ್ರೋ ಜಾಸ್ತಿ ಆಗಿದ್ರೆ ನಾವು ಜವಾಬ್ದಾರಿ ಇಲ್ಲ ಅಂತಾರೆ, ಮೆಟ್ರೋ ಕಮ್ಮಿ ಮಾಡಿದ್ರೆ ನಾವು ಕಮ್ಮಿ ಮಾಡಿದ್ರೆ ಅಂತ ಇವ್ರು ಬರ್ತಾರೆ. ಇದು ಹೆಂಗೆ ಸರ್? ಇದು ಯಾವ ರೀತಿ ಬದುಕಬೇಕು ಸರ್ ಜನ? ಇವಾಗ ಜನಗಳಿಗೆ ಅರ್ಥ ಆಗೋದೇನೋ? ಇವಾಗ ನೀವು ಏನೋ ಟೆಕ್ನಿಕಲ್ ಆಗಿ ಏನು ಹೇಳ್ತಾ ಇದ್ದೀರಿ, ಅದ್ಯಾವುದು ಜನಗಳಿಗೆ ಅರ್ಥ ಆಗಲ್ಲ. ಜನಗಳಿಗೆ ಅರ್ಥ ಆಗೋದೇನೋ, ಬೆಲೆ ಕಮ್ಮಿ ಆಯ್ತಾ? ಕಮ್ಮಿ ಆಯ್ತಾ? ತಿಂಗಳಿಗೆ ಎಷ್ಟು ಹೊರೆ ಬೀಳುತ್ತೆ? ಎಷ್ಟು ಹೊರೆ ಬೀಳುತ್ತೆ? ಇವತ್ತು 20,000 ರೂಪಾಯಿ ಸಂಬಳ ತಗೊಳ್ಳೋನು ಜೀವನ ಮಾಡಿ, ಮಕ್ಕಳು ಫೀಸ್ ಕಟ್ಕೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಇದೆ ಸರ್? ಇವತ್ತು ಎಷ್ಟು ಕಷ್ಟ ಇದೆ ಸರ್? 20,000 ಸಂಬಳದ ಮನೆ ಬಾಡಿಗೆ, ಮನೆ ಜೀವನ, ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ತುಂಬಾ ಮಧ್ಯಮ ವರ್ಗದ ಪರಿಸ್ಥಿತಿ. ಜ್ಯೋತಿ ಕೊಡ್ತೀವಿ, ಗೃಹ ಲಕ್ಷ್ಮಿ ಕೊಡ್ತೀವಿ, ಇನ್ನೇನೋ ಯಾರು ಕೇಳಿದ್ರು ಸರ್ ನಿಮಗೆ? ನೀವು ಇಲ್ಲಿ ಕಿತ್ಕೊಳ್ಳೋದು ಅಲ್ಲ, ಇಲ್ಲಿ ಕಿತ್ಕೊಂತೀರಾ, ಅಲ್ಲಿ ಕೊಡ್ತೀರಾ, ಇಲ್ಲಿ ಕಿತ್ಕೊಂತೀರಾ. ಯಾರು ಕೇಳಿದ್ರು ನಿಮ್ನ? ಯಾರ ನಾಗರಿಕರು ಬಂದು ನಿಮ್ಮ ಹತ್ರ ನನಗೆ ಫ್ರೀ ಕೊಡಪ್ಪ, ನಮಗೆ ತಿನ್ನಕ್ಕೆ ಹುಟ್ಟಿದ ಗತಿ ಇಲ್ಲ, ನಾವು ಊಟ ಮಾಡಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ನೀವೇನಾದ್ರು ಸರ್ಕಾರದಿಂದ ನಮ್ಗೆ ಫ್ರೀ ಕೊಟ್ಟರೆ ನಾವು ಊಟ ಕೊಡ್ತೀವಿ ಅಂತ ಯಾರ ಒಬ್ಬ ನಾಗರಿಕ ಏನಾರು ಹೇಳಿದಾನ? ಇವರು ಇದು ಓಟ್ ಗಿಟ್ಸ್ಕೊಳ್ಳೋಕ್ಕೋಸ್ಕರ, ಇವ್ರು ಗೆಲ್ಲೋದಕ್ಕೋಸ್ಕರ ಈ ಥರ ಫ್ರೀಗಳು ಕೊಟ್ಬಿಟ್ಟು ಜನಗಳಿಗೆ ಟೋಪಿ ಹಾಕಿ ಇವತ್ತು ಪರಿಸ್ಥಿತಿ ಎಲ್ಲಿಗೋಗಿದೆ ಸರ್? ಇವತ್ತು ಪರಿಸ್ಥಿತಿ ಎಲ್ಲೋಗಿದೆ? ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಯಾವ ಇಲಾಖೆ ತಗೊಳ್ಳಿ, ಒಂದು ಇಲಾಖೆ ಕರೆಕ್ಟ್ ಆಗಿದೆಯಾ? ಯಾವುದಕ್ಕೆ ಇಲಾಖೆ ಕರೆಕ್ಟ್ ಆಗಿಲ್ಲ. ಎಲ್ಲ ಇಲಾಖೆ ಲೂಟಿ ಹೊಡೆಯೋ ಅಧಿಕಾರಿಗಳು ತಗೊಂಬಂದು ಕುಣಿಸೋರೆ, ಲೂಟಿ ಹೊಡಿತವ್ರೆ. ಯಾವ್ದಾರ ಜನಸಾಮಾನ್ಯ ಅನುಕೂಲ ಆಗ್ತಾ ಇದೆ? ಯಾವ್ದಾರ ನಾನು ನಟರಾಜ್ ಸರ್ಗೆ ನಮ್ಗೆ ಅವರು ಹಳೆ ಸ್ನೇಹಿತರೆ, ಬಟ್ ಯಾವ್ದಾರ ಇಲಾಖೆಯಲ್ಲಿ ಒಂದು ಇಲಾಖೆ ಏನಾರ ನೀವು ತೋರಿಸ್ಬಿಡಿ ಸರ್. ಇಂಥ ಇಲಾಖೆಯಲ್ಲಿ ಹಿಂದೆ ಭ್ರಷ್ಟಾಚಾರ ಇರ್ಬೋದು, ಬಟ್ ಈ ಮಟ್ಟಕ್ಕೆ ಸರ್ ಸಂಪೂರ್ಣ ಲೂಟಿ. ಸಂಧ್ಯಾ ಅವರು ಏನು ಹೇಳ್ತೀರಿ ಸರ್? ಸಾಲು ಕಾಣ್ತಿದೆ ನಮಗೆ, ಒಂದರ ಹಿಂದೆ ಒಂದು. ನಾಡಿದ್ದು ಸೋಮವಾರದಿಂದ ಮೆಟ್ರೋ,
ಆ ನಂತರ ಜಲಮಂಡಳಿ, ಅದರ ಬಳಿಕ ಎಸ್ಕಾಂಗಳು ಕಾದು ಕೂತಿದ್ದಾವೆ ಜಾಸ್ತಿ ಮಾಡಬೇಕು ಅಂತ. ಸರ್ ನಮ್ಮ ಮೆಟ್ರೋ ಅಂತಲೇ ಇದೆ. ಈಗ ನಮ್ಮ ಮೆಟ್ರೋ ಆಗಿ ಉಳಿಲಿಲ್ಲ, ದುಬಾರಿ ಮೆಟ್ರೋ ಆಗಿ ಕೂತಿದೆ. ಸೊ ಜನಗಳು ಏನು ಮಾಡ್ತಾ ಇದ್ದಾರಂತೆ, ಇವಾಗ ಸ್ವಂತ ವಾಹನನ ಬಿಟ್ಟು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ರು ದರ ಕಡಿಮೆ ಇದ್ದಾಗ. ಈಗೇನು ಮಾಡ್ತಾರೆ ಅಂದರೆ ಸ್ವಂತ ವಾಹನವನ್ನು ಉಪಯೋಗಿಸ್ಕೋತಾರೆ, ವಾಯು ಮಾಲಿನ್ಯ, ಟ್ರಾಫಿಕ್ ಜಾಮು, ಇನ್ನಿತರ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯ ವರ್ಗದವ್ರು ಕೂಡ ಮೆಟ್ರೋನ ಬಳಸ್ತಾ ಇದ್ರು. ಈಗ ಇನ್ಮೇಲೆ ಬಳಸಲ್ಲ, ಮೆಟ್ರೋ ಕಡೆ ತಿರುಗು ನೋಡಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಹೊರೆ ಬೀಳುತ್ತೆ ಅಂತ ಹೇಳ್ತೀರಿ? 5% ಇಲ್ಲಿ ಮತ್ತು ಅಲ್ಲಿ ಕರೆಂಟ್ ಬಿಲ್ಲು ಜಾಸ್ತಿ ಆಗುತ್ತೆ, ನೀರಿನ ಬಿಲ್ಲು ಜಾಸ್ತಿ ಆಗುತ್ತೆ, ಎಷ್ಟು ಹೊರೆ ಬೀಳುತ್ತೆ? ಈಗ ನಟರಾಜ್ ಗೌಡರು ಹೇಳಿದ್ರು ಅಥವಾ ಕಾಂಗ್ರೆಸ್ ನಾಯಕರು ಪ್ರತಿ ಬಾರಿ ಹೇಳ್ತಾರೆ, ನಾವು ಗೃಹಿಣಿಯರಿಗೆ ಕೊಡ್ತೀವಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮನೆಗೆ ಕೊಡ್ತೀವಿ, ಬೇರೆ ಬೇರೆ ಅನ್ನಭಾಗ್ಯ ಅಂತ ಕೊಡ್ತೀವಿ, ಈ ರೀತಿ ಸ್ಕೀಮ್ಗಳಿದಾವೆ. ಅದು ನಿಮ್ಮನ್ನು ಬಲಪಡಿಸೋದು, ಒಂದ್ ನಿಮಿಷ, ನಿಮ್ಮನ್ನು ಬಲಪಡಿಸೋದಕ್ಕೆ ಅಂತಾನೆ ಕೊಟ್ಟಿರೋದು ಅಂತ. ಸರ್ ಇವಾಗ ಮಿಡ್ಲ್ ಕ್ಲಾಸ್ ಜನಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ, ಆಮೇಲೆ ಇನ್ನು ಪೂರ್ ಪೀಪಲ್ಗಂತೂ ತುಂಬ ಕಷ್ಟ ಆಗ್ತಾ ಇದೆ. ಎಲ್ರಿಗೂ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ವಲ್ಲ ಸರ್, ಕೆಲವೊಬ್ರಿಗೆ ಮಾತ್ರ ಬರ್ತಾ ಇದೆ. ಈಗಂತೂ ಸುಮಾರು ಜನಕ್ಕೆ ಬರಲಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಮ್ಮ ಮನೇಲೆ ಕೆಲವೊಂದು ಜನ ಬಂದು ಹೇಳ್ತಾರೆ, ಈ ಥರ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂದ್ಬಿಟ್ಟು. ಈ ಥರ ಎಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇದೆ ಸರ್. ಎಸ್ ಯದುಕುಮಾರ್ ಅವರೇ, ನಟರಾಜ್ ಗೌಡರು ಹೇಳಿದ್ದನ್ನು ಕೇಳಿದ್ರಿ. ಕೇಂದ್ರದಿಂದ ಬರುವಂಥ ನಮಗೆ ಅನುದಾನವೇ ಕಡಿಮೆ ಆಗಿದೆ ಮೆಟ್ರೋಗೆ ಸಂಬಂಧಿಸಿ ಪರ್ಟಿಕ್ಯುಲರ್ ಆಗಿ. ಕೇಂದ್ರ ಈಗ ಬಿಜೆಪಿ ಅವರು ಹೇಳ್ತಾರೆ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಆಪರೇಷನ್ ಕಾಸ್ಟ್ ಜಾಸ್ತಿ ಆಗಿದೆ, ಮೇಂಟೆನೆನ್ಸ್ ಜಾಸ್ತಿ ಆಗಿದೆ. ನಡೆಸಬೇಕಾ ಬೇಡವಾ ಮೆಟ್ರೋನ? ಸರ್ ನಡೆಸಲೇಬೇಕು. ಯಾಕೆಂದರೆ ಇವರ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದಂಥದ್ದು 300% ಮೇಲೆ ಜಾಸ್ತಿ ಮಾಡಿದಂಥದ್ದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಸರ್. ಅದರಲ್ಲಿ ಹಾಸ್ಪಿಟಲ್ ಸರ್ವಿಸ್ ಟ್ಯಾಕ್ಸ್ ಇದು ಮಾಡಿದಂಥದ್ದು, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಹಾಲಿನ ದರ ಕಳೆದ 2.25 ವರ್ಷದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ಗಳು ಜಾಸ್ತಿ ಮಾಡಿದ್ದಾರೆ ಸರ್. ಇದಕ್ಕೂ ಕೇಂದ್ರ ಸರ್ಕಾರನೇ ಹೊಣೆ ಹೊಡಿಸ್ತಾರೆ. ಅದಲ್ಲಿ ಇವ್ರದ್ದೇನು ಉತ್ತರದಾಯಿತ್ವ ಏನೂ ಇಲ್ವಾ ಅದಲ್ಲಿ? ಹಂಗಂದ್ರೆ ರಾಜ್ಯ ಸರ್ಕಾರ ಇರೋದೇನು? ರೈತರು ಕೊಡುವಂಥ ವಿದ್ಯುತ್ 25,000 ರೂಪಾಯಿ ಕೊಡುವಂಥ ಟ್ರಾನ್ಸ್ಫಾರ್ಮರು ಇವತ್ತು 3 ಲಕ್ಷಕ್ಕೆ ಹೋಗಿದೆ. ಅದಕ್ಕೆ ಯಾರಂತ ಕೇಳ್ತಾರೆ? ಅದಕ್ಕೂ ಕೇಂದ್ರ ಸರ್ಕಾರನೇ ಅಂತ ಹೇಳ್ತಾರ? ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಅಂತಂದ್ರೆ ನೀವೆಂತ ಗೆದ್ದೀರಾ? ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡಿ ನಟರಾಜ್ ಗೌಡ್ರೆ, ಸಿಂಪಲ್ ಅಲ್ವಾ ಅದು? ನೀವ್ ಯಾಕೆ ನಾನು ಹೇಳ್ತಾ ಇರೋಂಥದ್ದು, ಸರ್ ರೀಸೆಂಟ್ ಆಗಿ ಒಂದು ವರ್ಲ್ಡ್ ಸರ್ವೆನಲ್ಲಿ ಹೇಳಿದಂಥದ್ದು ಬ್ಯಾಂಗ್ಳೂರ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ವರ್ಸ್ಟ್ ಟ್ರಾಫಿಕ್ ಇದಂತ ಅಂದ್ಬಿಟ್ಟು. ನಾವು ಸಾರಿಗೆ ಇದನ್ನ ಉತ್ತಮ ಪಡಿಸಬೇಕೋಸ್ಕರ ಅಂದ್ರೆ ಅಲ್ಲಿ ನೋಡಿದ್ರೆ ಸಾರಿಗೆ ಸಚಿವರು ಏನಂತಾರೆ, ಸಾರಿಗೆ ಇಲಾಖೆನೇ ಲಾಭದಾಯಕದಲ್ಲಿದೆ ಅಂತ ಹೇಳ್ತಾರೆ. ಎಲ್ಲ ಬಸ್ಗಳು ಕೆಟ್ಟ ನಿಂತು ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ಯಾವ ರೀತಿ ನಿಂತಿದೆ, ಬಸ್ಗಳ ಕೊರತೆ ಇದೆ. ಈ ಕೇಂದ್ರ ಸರ್ಕಾರ ಫ್ರೀಯಾಗಿ 4,000 ಬಸ್ಗಳು ಕೊಡ್ತಾ ಇದೆ, ಈ ವೆಹಿಕಲ್ಸ್ಗಳು. ಅದನ್ನ ತಗೊಂತಾರೆ. ಇವ್ರದ್ದೇನು ಆಡ್ ಮಾಡಿಲ್ಲ, ಯಾವ ಬಸ್ಸಸ್ ಆಡ್ ಮಾಡಿಲ್ಲ. ಈ ಸಾರಿಗೆ ಇದನ್ನು ಮೆಟ್ರೋನು ಕೂಡ ಇದನ್ನು ಲಾಭದಾಯಕ ಅಂತಂದ್ರೆ ಇವ್ರು ಜನಸಾಮಾನ್ಯರಿಗೆ ಮಾಡೋದೇನು ಸರ್? ಇದಲ್ಲಿ ಜನಸಾಮಾನ್ಯರಿಗೋಸ್ಕರ ಇದ್ದೀವಿ. ಜನಸಾಮಾನ್ಯ ನುಡಿದಂತೆ ಪ್ರತಿದಿನ ಎದ್ದ ತಕ್ಷಣ ಬೆಲೆ ಏರಿಕೆ ಮಾಡೋದೇ ಆಗೋಯ್ತಲ್ಲ ನಿಮ್ದು ಕಾಂಗ್ರೆಸ್ನವ್ರದ್ದು. ಈಗ ಬಿಜೆಪಿ ನಾಯಕರುಗಳಿಗೆ ರಾಜ್ಯದ ಬಗ್ಗೆ ನಿಜವಾಗ್ಲೂ ಬದ್ಧತೆ ಇದೆ ಅನ್ನೋದು ಹೆಂಗ್ ಕಾಣಿಸುತ್ತೆ ಗೊತ್ತಾ? ಯಾವ ಗೊತ್ತಾಗುತ್ತೆ ಗೊತ್ತಾ? ಮೆಟ್ರೋ 3.0 ಯೋಜನೆ ಇದೆಯಲ್ಲ, ಮೆಟ್ರೋ 3 ಯೋಜನೆಗೆ ಇವರು ಕೇಂದ್ರದ ಏನಿದೆ ಬಂಡವಾಳ ಹೂಡಿಕೆ ಇದೆಯಲ್ಲ, 50% ತಗೊಂಡ್ ಬಂದ್ರೆ ನಿಜವಾಗ್ಲೂ ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಡೋಂಗಿತನ ಅಲ್ಲ. ನಟರಾಜ್ ಗೌಡ್ರೆ, ನೀವು ಪ್ರೈಸ್ ಹೈಕಿಗೂ ಮೂಲ ಸೌಕರ್ಯಕ್ಕೂ ಅದನ್ನ ಇದರ ಜೊತೆ ಕಂಪೇರ್ ಮಾಡ್ಲೇಬೇಡಿ. ಇಲ್ಲ ಮಾಡ್ತೀವಿ. ನೀವು ಪ್ರತಿದಿನದ ಪ್ರೈಸ್ ಹೈಕಿಗೆ ನೀವು 3ನೇ ಹಂತದ ಮೆಟ್ರೋನ ಕಾರಣ ಕೊಟ್ರೆ, ಈಗ ನಿಮ್ಗೆ ರಕ್ಷಣೆ ನಿರ್ವಹಣಾ ವೆಚ್ಚ, ನಾನು ನಿಮ್ಗೆ ಕಾರ್ಯಾಚರಣೆ ವೆಚ್ಚ ಅಂತ ಹೇಳ್ತಾ ಇದ್ದಲ್ಲ, ಇದ್ರೊಳಗೆಲ್ಲ ಯಾವ್ದು ಇರುತ್ತೆ ಗೊತ್ತಾ? ಅದರಿ ಆ ಮೆಟ್ರೋಗೆ ಮಾಡಿರ್ತಕ್ಕಂತಹ ಲೋನ್ ರೀಪೇಮೆಂಟ್ ಕೂಡ ಆಗುತ್ತೆ. ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದ್ರಿಂದ, ದುಡ್ಡು ಕೊಡದಲ್ಲೇ ಓದೋದ್ರಿಂದ, ಮೋಸ ಮಾಡಿದ್ರಿಂದ ಬ್ಯಾಂಕ್ಗಳನ್ನ ಮೊರೆ ಹೋಗಿ ಹಣವನ್ನು ತಗೋಬೇಕಾಗಿದೆ. ಆಮೇಲೆ 5% ನಿರ್ವಹಣಾ ವೆಚ್ಚ ಸ್ವಯಂ ಚಾಲಿತ, ಅದೊಂದು ಕಾಯ್ದೆ. ಅದು ಕೇವಲ ನಾನ್ ಬರ್ಲಿ ಬಿಜೆಪಿ ಬರ್ಲಿ ಬಿಟ್ಬಿಡ್ತಾರೆ ಆತರ ಏನಿಲ್ಲ. ಅದು 5% ಎವ್ರಿ ಇಯರ್ ಹೆಚ್ಚಿಗೆ ಆಗತ್ತೆ, ಇದು ಸ್ಪಷ್ಟ. ಆದ್ರೆ ಇದನ್ನು ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾವಾಗ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ದಲೆ, ತಾರತಮ್ಯ ಮಾಡ್ದಲೆ ಮೆಟ್ರೋ ಹೂಡಿಕೆನಲ್ಲಿ 50% ಹಣವನ್ನ ಕೊಟ್ಟಾಗ ಮೋಸ, ಬಾಯಿ ಹೇಳಿಕೆಗೆ 50% ಕೇಳ್ತಾರೆ ಮೋದಿ ಅವರು ಕೇಂದ್ರ ಸರ್ಕಾರ, ಆದ್ರೆ ಮೋಸ ಮಾಡಿ ರಾಜ್ಯದ ಯೋಜನೆ ಮೆಟ್ರೋ 2ನೇ ಯೋಜನೆ ಬರೀ 20% ಕೊಟ್ಟಿದ್ದಾರೆ. ಇಂಥ ಅನ್ಯಾಯವನ್ನ ಮಾಡಬಾರ್ದು ಬಿಜೆಪಿ. ಕೇಂದ್ರದ ಸಚಿವರುಗಳು ಆಗ್ಲಿ ಅಥವಾ ಸಂಸದರಾಗ್ಲಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಬೇಕು, ಯೋಜನೆ ಫ್ರೀಗಾದ್ರೂ ನ್ಯಾಯಬದ್ಧವಾಗಿ 50% ಹಣವನ್ನ ಕೊಡ್ಲಿಕ್ಕೆ ಹೇಳಿ. ಮುಂದಿನ ವರ್ಷ ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಯದುಕುಮಾರ್ ಮತ್ತು ಅರುಣ್ ಪರಮೇಶ್ ಮತ್ತು ಸಂಧ್ಯಾ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.